ಸೂರ್ಯ ಈ ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ. ಒಂದು ವೇಳೆ ಸೂರ್ಯನಿಗೆ ತನ್ನ ಬೆಳಕಿನ ಮೇಲೆ ಗರ್ವ ಬಂದ್ರೆ ಆ ಗರ್ವವನ್ನ ಮುರಿಯೋದು ಮೋಡ. ಸೂರ್ಯನ ಬೆಳಕನ್ನ ಸಂಪೂರ್ಣವಾಗಿ ಮುಚ್ಚಿಬಿಡುತ್ತೆ. ಒಂದು ವೇಳೆ ಮೋಡಗಳಿಗೆ ತನ್ನ ವೇಗದ ಮೇಲೆ ಗರ್ವ ಬಂದ್ರೆ ಆ ಮೋಡಗಳ ಗರ್ವ ಮುರಿಯೋದು ಪರ್ವತ. ಮೋಡಗಳ ವೇಗವನ್ನ ತಡೆದ್ಬಿಡತ್ತೆ. ಒಂದು ವೇಳೆ ಪರ್ವತಕ್ಕೆ ತನ್ನ ಸ್ಥಿರತೆ ಬಗ್ಗೆ ಗರ್ವ ಬಂದ್ರೆ ಆ ಗರ್ವವನ್ನ ಮುರಿಯೋದು ಒಂದು ಪುಟ್ಟ ಇಲಿ. ಆ ಬೃಹತ್ತಾದ ಪರ್ವತದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಬಿಡುತ್ತೆ. ಒಂದು ವೇಳೆ ಇಲಿಗೇನಾದ್ರೂ ಗರ್ವ ಬಂದ್ರೆ ಆಗ ನೀರು ಅದರ ಗರ್ವ ಮುರಿದು ಆ ರಂಧ್ರದಲ್ಲಿ ಪ್ರವೇಶ ಮಾಡುತ್ತೆ. ಒಂದು ವೇಳೆ ನೀರಿಗೇನಾದ್ರೂ ಗರ್ವ ಬಂದ್ರೆ ಆಗ ಮನುಷ್ಯ ತಡೆಗೋಡೆ ಕಟ್ಟಿ ಅದನ್ನ ತಡೆದು ಬಿಡ್ತಾನೆ. ಆಗ ನೀರಿನ ಗರ್ವ ಮುರಿಯುತ್ತೆ. ಒಂದು ವೇಳೆ ಮನುಷ್ಯನಿಗೇನಾದ್ರೂ ಗರ್ವ ಬಂದ್ರೆ ಆಗ ಸೂರ್ಯ ತನ್ನ ಶಾಖದಿಂದ ಮನುಷ್ಯನ ಗರ್ವವನ್ನ ಮುರಿತಾನೆ. ಈ ಪ್ರಪಂಚದಲ್ಲಿ ಗರ್ವ ಪಡುವಂತಹ ಅವಶ್ಯಕತೆನೇ ಇಲ್ಲ. ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇದೆ. ನಮ್ಮೆಲ್ಲರಲ್ಲೂ ಒಂದಲ್ಲ ಒಂದು ದೋಷ ಇದ್ದೇ ಇದೆ. ಈ ಪ್ರಕೃತಿ ನಮಗೇನ್ ಕಲಿಸುತ್ತೆ? ಎಲ್ಲವೂ ಒಂದರ ಜೊತೆ ಇನ್ನೊಂದು ಹೋರಾಡೋದಿಲ್ಲ, ಒಂದು ಇನ್ನೊಂದಕ್ಕೆ ಅಡ್ಡಿಯಾಗೋದಿಲ್ಲ. ಎಲ್ಲವೂ ತಮ್ಮ ಕೆಲಸ ಮಾಡುತ್ತವೆ ಅಷ್ಟೇ. ಸೂರ್ಯ ತನ್ನ ಕಿರಣಗಳಿಂದ ಸಸಿಗಳಿಗೆ, ಮರ ಗಿಡಗಳಿಗೆ ಜನ್ಮ ಕೊಡ್ತಾನೆ. ಮೋಡ ಮಳೆ ಸುರಿಸಿ ಕಣ್ಮರೆಯಾಗತ್ತೆ, ಮತ್ತೆ ಹುಟ್ಟತ್ತೆ. ಪರ್ವತದ ಸ್ಥಿರತೆ ಆ ಮಳೆಗೆ ಒಂದು ದಿಕ್ಕನ್ನ ತೋರಿಸುತ್ತೆ, ಹಾಗೆ ನದಿಯಾಗಿ ಹರಿಯೋಕ್ ಶುರು ಮಾಡತ್ತೆ. ಇದೆಲ್ಲ ಏನು? ಇದೆಲ್ಲ ಒಂದು ಸಹಯೋಗ, ಒಂದು ಚಕ್ರ ಇದ್ದ ಹಾಗೆ. ಇವೆಲ್ಲವೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಪ್ರಕೃತಿ ಜೀವಂತವಾಗಿದೆ. ನಾವು ಕೂಡ ಇದನ್ನೇ ಮಾಡಬೇಕು. ಸಹಯೋಗದಲ್ಲಿದ್ದು ಕೆಲಸ ಮಾಡಬೇಕು. ಯಾರಿಗೂ ಅಡ್ಡಿ ಆಗ್ಬಾರ್ದು, ಯಾರನ್ನು ಚಿಕ್ಕವರು ಅನ್ಕೋಬಾರ್ದು. ನೀವು ಹೀಗೆ ಮಾಡ್ತೀರಿ, ಎಲ್ಲರ ಜೊತೆ ಇದ್ದು ಕೆಲಸ ಮಾಡಿ. ಪ್ರಕೃತಿ ನಮಗೆ ಇದನ್ನೇ ಕಲಿಸುತ್ತೆ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.